ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಪ್ಲಾನು? ಸೂಪರ್ ಆಗಿದೆ ಪಪ್ಪ. ಯೋಗರಾಜಣ್ಣ ಅಣೋ ನಡಿ ಬಾದೇವು. ನಮಸ್ಕಾರ ಅಣ್ಣ. ಎಲ್ಲ ರೆಡಿನಾ? ಎಲ್ಲ ರೆಡಿ ಆಗಿದೆ ಅಣ್ಣ. ರೀ, ನಾನು ನಿಶ್ಚಿತಾರ್ಥಕ್ಕೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ನನ್ ಕಡೆಯಿಂದ ಶ್ರೀಮಂತ್ ಅಣ್ಣಂಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬಿಡಮ್ಮ. ಹಾ ಮಂದಾರ, ನಾವು ನಿಶ್ಚಿತಾರ್ಥ ನಿಲ್ಸೋದಿಕ್ಕೆ ಯಾವ ಪ್ಲಾನು ಮಾಡ್ತಾ ಇಲ್ಲ. ನೀನ್ ಆರಾಮಾಗಿ ಹೋಗಿ ಖುಷಿಯಾಗಿ ಬಾ. ಸರಿ. ಅಣ್ಣ, ಏನಣ್ಣ ಇದು? ಆ ಶ್ರೀಮಂತಗೂ ನೀರಾಕೋ ಸಪ್ತಮಿಗೂ ಎಂಗೇಜ್ಮೆಂಟಾ? ಹೌದು ದೇವ, ನಿಮ್ಮ ಹುಡುಗನ್ನ ಬರಕ್ಕೆ ಹೇಳಿದೆ ತಾನೆ? ಎಲ್ಲ ರೆಡಿ ಇದಾರಣ್ಣ. ಯಾವುದೇ ಕಾರಣಕ್ಕೂ ಈ ಎಂಗೇಜ್ಮೆಂಟ್ ನಡಿಬಾರ್ದು. ನುಗ್ಗೋಡಿ ಅಣ್ಣ. ಸುಮ್ನೆ ಗಲಾಟೆ ಮಾಡಿದ್ರೆ ಸರಿ ಬರಲ್ಲ ಅಣ್ಣ. ನೀವೊಂಚೂರು ತುಪ್ಪ ಹಾಕಿ ಬೆಂಕಿ ಹಚ್ಚ್ರಿ, ನಾವ್ ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಸುರಿದು ದಗ ಅಂತ ಒತ್ತಿ ಉರಿಸ್ತೀವಿ. ನೀವ್ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಹಾಗೆ ಮಾಡಿ. ನಾನು ನನ್ ರೂಟಲ್ಲಿ ಹೋಗಿ ನಿಶ್ಚಿತಾರ್ಥ ನಿಲ್ಸೋ ಪ್ರಯತ್ನನ ಮಾಡ್ತೀನಿ. ಫೈನಲಿ ಆ ಎಂಗೇಜ್ಮೆಂಟ್ ನಿಲ್ಬೇಕು. ಸಪ್ತಮಿ ಗೊಳೋ ಅಂತ ಅಳ್ಬೇಕು. ಹಾಗಾಗೋ ತರ ನಾವ್ ಎಲ್ಲ ಸೇರಿ ಮಾಡ್ಬೇಕು. ಓಕೆನಾ ಪಪ್ಪ? ಅವರ ಖುಷಿಗೆ ಇವತ್ತು ಕೊಳ್ಳಿ ಇಡೋ ಟೈಮ್ ಬಂದಿದೆ. ಆ ಶ್ರೀಮಂತ ಸಪ್ತಮಿ ಇಬ್ರು ಕತೆ ಇವತ್ತಿಗೆ ಮುಗಿಯುತ್ತೆ. ರಾಧಾ, ಇವತ್ತು ನಮ್ಮಗ ಶ್ರೀಮಂತದು ನಿಶ್ಚಿತಾರ್ಥ. ಸಪ್ತಮಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಈ ಮನೆ ವಾತಾವರಣದೇ ಬದಲಾಗುತ್ತೆ. ಈ ನಿಶ್ಚಿತಾರ್ಥ ಚೆನ್ನಾಗಿ ನಡಿಬೇಕು ಅಂದ್ರೆ ದೇವ್ರ ಸ್ಥಾನದಲ್ಲಿರೋ ನೀನು ಮುಂದೆ ನಿಂತು ಎಲ್ಲ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ಬೇಕು. ನಡ್ಸ್ಕೊಡ್ತೀಯ ಅಲ್ವಾ? ನನ್ನ ಸೊಸೆ ಆಶೀರ್ವಾದ ಯಾವಾಗ್ಲೂ ನನ್ನ ಮೊಮ್ಮಗನ ಮೇಲೆ ಇದ್ದೇ ಇರುತ್ತೆ ಕಣೋ, ತಲೆ ಕೆಡಿಸ್ಕೋಬೇಡ. ಅಮ್ಮ, ನನಗೆ ಈ ಮಂಜರಿ ಯೋಗರಾಜೇ ಚಿಂತೆನಮ್ಮ. ಮಂಜರಿ ಯೋಗರಾಜು ತೊಂದರೆ ಕೊಟ್ರೆ ಸರಿ ಮಾಡ್ಬೋದು ಕಣೋ. ಅದೇ ಶ್ರೀಮಂತನಿಂದ ಏನಾದ್ರೂ ತೊಂದರೆ ಆದ್ರೆ? ಅಯ್ಯೋ ಅಮ್ಮ, ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಅಲ್ಲೋಗಿ ಮಾತಾಡೋಣ, ನಡಿ ಬಾ. ಏನಮ್ಮ ನೀನು, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಶ್ರೀಮಂತ ಕೇಳಿಸ್ಕೊಂಡ್ರೆ ಸರಿ. ಏನ್ ಹೇಳ್ಬೇಕು ಅಂತಿದ್ಯೋ ಇಲ್ಲಿ ಹೇಳು. ಅಲ್ಲ ಕಣೋ ನಾಗರಾಜು, 700 ರೂಪಾಯಿ ಸೀರೆ ತಗೊಂಬಂದು 7,000 ರೂಪಾಯಿ ಅಂತ ಹೇಳು ಅಂತಿದಾನಲ್ಲ. ಈ ವಿಷಯ ಬೀಗರ ಮನೆಗೆ ಏನಾದ್ರೂ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಇರುತ್ತೇನೋ? ಸತ್ಯಭಾಮಂಗೆ ಏನಾದ್ರೂ ಗೊತ್ತಾದ್ರೆ ಹುರಿದು ಬಿಡ್ತಾಳೆ. ಅದಕ್ಕೂ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ. ಶ್ರೀಮಂತ ಗೊತ್ತಾಗದಿರೋ ಹಾಗೆ 7,000 ರೂಪಾಯಿದು ರೇಷ್ಮೆ ಸೀರೆ ತಂದಿದ್ದೀನಿ. ಅದನ್ನೇ ನಿಶ್ಚಿತಾರ್ಥ ದಿವಸ ಸಪ್ತಮಿ ಕೊಡೋದು. ಹೌದೇನೋ? ನಿನಗೂ ಆಗಾಗ ನನ್ ತರನೇ ಕ್ರಿಮಿನಲ್ ಬುದ್ಧಿ ಓಡುತ್ತಲ್ಲ. ನಿನ್ ಮಗ ಅಲ್ವೇನಮ್ಮ? ಅದ್ ಸರಿ, ಶ್ರೀಮಂತನ್ಗೇನಾದ್ರೂ ಈ ವಿಷಯ ಗೊತ್ತಾಗಿ ಸೀರೆ ಹೇಗ್ ಬದಲಾಯ್ತು ಅಂತ ಕೇಳಿದ್ರೆ ಏನ್ ಹೇಳೋದು? ಹೇಳೋದೇನು ಇಲ್ಲಮ್ಮ. 7,000 ರೂಪಾಯಿ ಸೀರೆ ನೋಡಿ ನನ್ನ ಮಗ ಅನಾವಶ್ಯಕವಾಗಿ ದುಡ್ಡು ಯಾಕೆ ಖರ್ಚು ಮಾಡ್ತೀನಿ ಅಂತ ಬೈತಾನೆ. ಬೈಲಿ ಬಿಡು, ನಾನಿರೋದೇ ಬೈಸ್ಕೊಳಕಲ್ವಾ. ಯಾರು ಬೈಸ್ಕೋಬೇಡಿ, ನಾನಿದ್ದೀನಲ್ವಾ. ವೆನ್ ಐ ಆಮ್ ಹಿಯರ್, ನೋ ಫಿಯರ್. ಏನು ನೀನ್ ಬಯಸ್ಕೋತೀಯಾ? ನಾನೇ ಅಜ್ಜಿ ಅಜ್ಜಿ
ಇನ್ನು ನೀವು ಕಿಂಡಲ್ ಮಾಡೋದ್ ಬಿಟ್ಟಿಲ್ವಲ್ಲ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದುವರೆಗೂ ಚೆನ್ನಾಗಿದ್ದೀನಿ, ಇನ್ನು ಮುಂದೆ ಹೇಗಿರ್ತೀನೋ ಗೊತ್ತಿಲ್ಲ. ಅಜ್ಜಿ, ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ.